ನಮಸ್ತೆ, ನಾನಿವತ್ತು ಮೆಂತ್ಯ ಸೊಪ್ಪಿನ ತಾಲಿಪಟ್ಟು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಮೆಂತ್ಯ ಸೊಪ್ಪು, ಮೊಸರು, ಜೀರಿಗೆ, ಓಂಕಾಳು, ಅರಿಶಿನ ಪೌಡರ್, ಚಿಲ್ಲಿ ಪೌಡರ್, ಹಸಿ ಶುಂಠಿ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಗೋಧಿ ಹಿಟ್ಟು. ಮೊದಲಿಗೆ ನಾವು ಸಣ್ಣಗೆ ಕಟ್ ಮಾಡ್ಕೋಬೇಕು. ತುಂಬ ಸಣ್ಣಗೆ ಮಾಡ್ಕೊಂಬಿಡಿ, ಚೆನ್ನಾಗಿ ಬರುತ್ತೆ. ಇಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕೊಂಬಿಡಿ. ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೋತೀನಿ. ನಾನು ಮಾಡ್ತಾ ಇರೋದು ಸ್ವಲ್ಪ ತಾಲಿಪಟ್ಟು ಮಾಡ್ತಾ ಇದ್ದೀನಿ, ನೋಡ್ಕೊಂಡು ಹಾಕೋತೀನಿ. ನೀವು ಜಾಸ್ತಿ ಮಾಡೋರಿದ್ರೆ ಎಲ್ಲ ಮಸಾಲೆನೂ ಜಾಸ್ತಿ ಹಾಕೊಂಬಿಡಿ. ನಾನು ಸ್ವಲ್ಪ ಮಾಡ್ತಾ ಇರೋದ್ರೆ ಎಲ್ಲ ಮಸಾಲೆನ ಸ್ವಲ್ಪ ಕಡಿಮೆ ಹಾಕೋತಾ ಇದ್ದೀನಿ. ಓಂಕಾಳು, ಜೀರಿಗೆಗಿಂತ ಸ್ವಲ್ಪ ಕಡಿಮೆ ತಗೊಳ್ಳಿ. ಅರಿಶಿನ ಪೌಡರ್, ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿರ್ತೀರಲ್ಲ, ಅದ್ರ ಜೊತೆಗೆ ನೀವು ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮೂರನ್ನು ಕೂಡ ಪೇಸ್ಟ್ ಮಾಡಿ ಇದರಲ್ಲಿ ಹಾಕೋಬಹುದು. ಇಲ್ಲ ಅಂದ್ರೆ ನಿಮಗೆ ಎಷ್ಟು ಬೇಕು ನೋಡಿ ಖಾರನ ಹಾಕೊಳ್ಳಿ. ಹಾಕೋತಾ ಇದ್ದೀನಿ. ಹಸಿ ಶುಂಠಿ ಸ್ವಲ್ಪ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬೇಡಿ, ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ್ನ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಒಂದು 15 ನಿಮಿಷ ಇದನ್ನ ಹಿಂಗೆ ಇಡಿ. ಇದು ಸ್ವಲ್ಪ ನೀರು ಬಿಡುತ್ತೆ, ಇಲ್ಲಾಂದ್ರೆ ನೀವು ನಾದಿದ ಮೇಲೆ ಇಲ್ಲಾಂದ್ರೆ ಇದು ನೀರು ಬಿಡುತ್ತೆ. ಅವಾಗ ಏನಾಗುತ್ತೆ, ಹಿಟ್ಟೆಲ್ಲ ಅಳಸಾಗ್ಬಿಡುತ್ತೆ. ನಿಮಗೆ ಮಾಡ್ಲಿಕ್ಕೂ ನಿಮಗೆ ಅಷ್ಟು ಸರಿ ಬರೋದಿಲ್ಲ ಇದು ತಾಲಿಪಟ್ಟು. ಹೀಗಾಗಿ ಮೊದಲಿಗೆ ಇದನ್ನ ಈ ರೀತಿ ಉಪ್ಪು ಹಾಕೊಂಡು ಒಂದು 15 ನಿಮಿಷ ಬಿಟ್ಬಿಡಿ. ಚೆನ್ನಾಗಿ ನೀರು ಬಿಡುತ್ತೆ ಇದು. ನಂತರ ನೀವು ಅದೇ ನೀರಲ್ಲಿ ನೀವು ನಾದ್ಕೋಬಹುದು. ಇದನ್ನ ಸ್ವಲ್ಪ ಮೇಲೆ ಮುಚ್ಕೊಂಡ್ಬಿಡ್ತೀನಿ. ನೋಡಿ, ಎಲ್ಲ ಚೆನ್ನಾಗಿ ನೀರು ಬಿಟ್ಟಿದೆಯಲ್ಲ, ಈ ಥರ ನೀರು ಬಿಡಬೇಕು. ಈಗ ಹಿಟ್ಟು ಹಾಕೊಂಡ್ಬಿಡಿ. ಮೊಸರು ಕೂಡ ಹಾಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ನೀರು ಬಿಟ್ಟಿರುತ್ತಲ್ಲ ಮೆಂತ್ಯ ಹಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೀರಾಗಿ ಇಲ್ಲ, ಏನೂ ಇಲ್ಲ. ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಮರುತ್ತೆ, ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡ್ಬಿಡ್ತೀನಿ. ಟೇಸ್ಟ್ ತುಂಬಾ ರುಚಿಯಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು. ಈಗ ರೋಲ್ ಮಾಡ್ಕೊಂಡ್ಬಿಡ್ತೀನಿ. ನೀವು ಜರ್ನಿ ಮಾಡುವಾಗ ಅದು ತೊಗೊಂಡು ಹೋಗೋರಿದ್ರೆ ಮಾಡ್ಕೊಳ್ಳಿ. ಎಷ್ಟು ತೆಳಗಾಗುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಒಂದು ಸೈಜ್ ನೋಡ್ಕೊಂಡು ಮಾಡ್ಕೊಳ್ಳಿ, ನಿಮಗೆ ಯಾವ ಸೈಜಲ್ಲಿ ಬೇಕಾಗುತ್ತೋ ನೋಡಿ. ನಾನು ಈ ಸೈಜಲ್ಲಿ ತೊಗೊಂಡಿದ್ದೀನಿ. ಈಗ ಲಟ್ಸ್ಕೊಂಡ್ಬಿಡೋಣ. ನೋಡಿ, ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಈ ಥರ ತೆಳ್ಳಗೆ ಮಾಡ್ಕೊಂಡ್ರೆ ತಾಲಿಪಟ್ಟಿ ಚೆನ್ನಾಗಿರುತ್ತೆ. ನೋಡಿ, ಈಗ ತವಾ ಕಾದಿದೆ, ತಗೊಂಡ್ಬಿಡೋಣ. ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಎಣ್ಣೆ ಹಚ್ಕೊಂಡ್ಬಿಡಿ. ನೀವು ತೆಳ್ಳಗೆ ಮಾಡಿರ್ತೀರಲ್ಲ, ಹೀಗಾಗಿ ಇದು ಉಬ್ಬೋದಿಲ್ಲ. ನೀವು ಸ್ವಲ್ಪ ಇದಕ್ಕಿಂತ ದಪ್ಪ ಮಾಡಬೇಕು ಅಂದರೆ ಅದನ್ನು ಕೂಡ ಮಾಡ್ಬೋದು, ನಡೆಯುತ್ತೆ ಅದು ಕೂಡ. ನೋಡಿ, ಈಗ ತೆಗೆದುಬಿಡ್ತೀನಿ ನಾನು. ನೋಡಿ, ಈಗ ಮೆಂತ್ಯ ಸೊಪ್ಪಿನ ತಾಲಿಪಟ್ಟು ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ.